ಕಾಡು ಕಟ್ಟಲನ್ನು ಮೂರ್ತಿಯಾಗಿ ಕಟ್ಟಲು ಈ ಒಂದು ಭವ್ಯ ದಿವ್ಯ ಮಂದಿರಕ್ಕೆ ಒಂದು ದೇವರನ್ನಾಗಿ ಮಾಡುವ ಒಂದು ಕಲೆಯನ್ನ ಮತ್ತು ಆ ಒಂದು ಕಲೆಯ ಜೊತೆಗೆ ಈ ಎಲ್ಲ ಈ ದೇಹದ ಈ ಕಲ್ಮಶವನ್ನು ಕಳೆದು ಜ್ಞಾನವನ್ನು ಆಗಿಬಿತ್ತುವಂಥ ಕೆಲಸ ನಮ್ಮಪ್ಪ ಮಲೆಯ ಹೂಳ ಅದು ಎಂಥ ನನ್ನ ಗುರುಪಾದ ಏನೋ ಮಾತೇ ಇಲ್ಲ. ಯಾಕಂದ್ರೆ ಎಲ್ಲೋ ಇದ್ದವನ್ನ ಕರ್ಕೊಂಡ್ಬಂದು ಈ ಮಠದ ಒಂದು ಏನೋ ಯಾವುದೋ ಪುಣ್ಯ ಶಿಶುವಿನಡಿ ಯಾವ್ದು ಪುಣ್ಯ ಆಗಿತ್ತು ಏನೋ ಆ ಪುಣ್ಯದ ಫಲದಿಂದ ಈ ಏನಂದ್ರೆ ಈ ಕಾಯ ಏನಾಗೈತೆ ಅಂದ್ರೆ ಪರಿಶುದ್ಧವಾಗಬೇಕಾಗಿತ್ತಂದ್ರೆ ಅದು ಮಲೆಯ ಕೂಡ ಅನಂತ ಕೃಪಾ ಕಟಾಕ್ಷನೇ ಕಾರಣ ಅನ್ನೋದ್ರಲ್ಲಿ ಹೇಳಷ್ಟು ಸಂಶಯ ಇಲ್ಲ. ಅಂತ ಗುರುಬರಿಗೆ ಎಷ್ಟು ಜನ್ಮಗಳು ಬಂದರೂ ಋಣಾಗಿಲ್ಲ ನಾನು ಮಾತನ್ನ ಹೇಳ್ತಾ, ಮತ್ತೆ ಜೊತೆಗೆ ನಮ್ಮ ಭಾರತನ್ ತಾಯಿಯವರು ನನ್ನನ್ನು ಮಗನಂತೆ ಉಣಿಸ್ಕೊಳ್ತಾವ. ಅದರ ಜೊತೆಗೆ ನಮ್ಮ ಶಾಂತನ್ ತಾಯಿಯವರಂದ್ರೆ ಇವತ್ತು ನನಗೆ ಈ ಸ್ಥಾನ ಸಿಕ್ಕು ಏನೋ ಒಂದು ಬದಲಾವಣೆ ಹೊಂದಬೇಕಾದ ದಂಡಿಸಿ ವಂದಿಸಿ ತನ್ನನ್ನ ಈ ಒಂದು ರೂಪಕ್ಕೆ ತಂದಾರಂದ್ರ ನಿಜವಾಗಲೂ ಈ ಒಂದು ಮೂರ್ತಿಗೆ ಅತ್ಯಂತ ಮೂಲದ ಕೆಲಸ ಅಂದ್ರ ನಮ್ಮ ಅಮ್ಮರು ಶಾಂತನ್ ತಾಯಿಯವರು ಬಹಳ ಅದ್ಭುತವಾದ ನನ್ನನ್ನ ಇವತ್ತು ತಾಯಿ ಯಾಕಂದ್ರೆ ಮಗನ ಒಂದು ಹೆಟ್ಟು ಬೆಳೆದ್ರು ಕೂಡ ಯಾಕಂದ್ರ ಆ ಮಗ ಶಾಣೆ ಆಗಲಿ ಅನ್ನುವಂತ ಅಂತ ಸದ್ಬುದ್ಧಿಯನ್ನು ಕರುಣಿಸಿದ ಅವರು ನಮ್ಮಂದಿಲ್ಲ. ಯಾಕಂದ್ರೆ ಈ ಮಠದ ಋಣ ಈ ಈ ಭೂಮಿಯ ಋಣ ಉಂಟೇನಿ ಅದಕ್ಕೆಷ್ಟು ಕೃತಜ್ಞತೆ ಸಲ್ಲಿಸಿದರು ಕಮ್ಮದ ಅನ್ನೋ ಮಾತನ್ನ ಮೊದಲು ಹೇಳ್ದ. ಮತ್ತೆ ಈ ಒಂದು ಪಾವನ ಸಾನ್ನಿಧ್ಯವನ್ನು ವಹಿಸಿದಂತ ನಿಜಗುಣ ಬಹಳ ಸರಳ ಜೀವಿಗಳು ಅನುಭಾವಿಗಳು ಅಂತ ಒಂದು ಅನುಭಾವಿಗಳ ಚರಣಾರವಿದ್ದಕ್ಕೂ ನಮ್ಮ ಅಮ್ಮವರು ಈ ನಾಡಿನ ತುಂಬ ಎಲ್ಲರೂ ಕೂಡ ವೇದಾಂತದ ಡಿಂಡಿಮವನ್ನೇ ಬಾರಿಸಿ ನಮ್ಮ ಮಠದೊಳಗೆ ಶಿವಾನಂದ ಮಠದೊಳಗ ಶಿವಮೊಗ್ಗ ಗರ್ಜಣಿಯಂತೆ ನಾಡಿನ ತುಂಬ ಎಲ್ಲ ಪರಂಪರೆಗೂ ಕೂಡ ಮೇಲು ಏನಪ್ಪ ಅಂದ್ರೆ ಆ ದೇವರು ಕೂಡ ಮೇಲನ್ನು ಸಾಧಿಸಬಹುದು ಅನ್ನೋದನ್ನ ಈ ದಿನಮಾನದಲ್ಲಿ ಈ ಒಂದು ಕಲಿಯುಗ ದಿನಮಾನದಲ್ಲಿ ಯಾರಾದರೂ ತಂದುಕೊಟ್ಟಾರಂದ್ರ ಶಿಶುನಹಳ್ಳಿಯ ನಮ್ಮ ನಿಲಂತಾಯಿಯವರು ಅವರನ್ನದ್ರಲ್ಲಿ ಎರಡಷ್ಟು ಸಂಶಯ ಇಲ್ಲ. ಯಾಕಂದ್ರ ಅಲ್ಲಿ ಯಲಬುರ್ಗಾ ತಾಲೂಕು ಎಲ್ಲೋ ಇಡೀ ಕರ್ನಾಟಕ ತುಂಬೆಲ್ಲ ಅವರ ಪ್ರಚಾರ ಅದ. ಅದಕ್ಕ ಆ ವೇದಾಂತದ ಹಿಂದಿವನ್ನೇ ಬಾರಿಸಿ ಶಿವಾನಂದ ಪರಂಪರೆಯ ಅತ್ಯಂತ ಮೇರುವನ್ನು ಸಾಧಿಸಿ ತೋರಿಸಿದಂತ ಆ ನಮ್ಮ ದೇವರಲ್ಲಿ ಕೂಡ ಶಿವಾನಂದ ಮಠದ ಆ ಒಂದು ಪರಂಪರೆಯ ರೂಪದಲ್ಲಿರ್ತಕ್ಕಂಥ ಆ ತಾಯಿ ಕೂಡ ಮುಕ್ತಿಕೊಂಡು ಕಲಿಸಿ ನಮ್ಮ ಶಾಂತಮ್ಮ ತಾಯಿಯವರ ಯಾಕಂದ್ರ ಒಬ್ಬ ಯೋಗಿಗೆ ಅಂತ ಯೋಗಿಯನ್ನ ಎದ್ದು ಅವರ ಒಂದು ಈ ಒಂದು ಇದನ್ನ ಆ ಮೋಕ್ಷದ ಸಾಧನೆಗಾಗಿ ಕೊಟ್ಟ ಅಂದ ಅದು ನಿಜವಾಗಲೂ ನಿಲಂ ತಾಯಿಯವರು ಅವರಿಗೂ ಕೂಡ ಗೌರವಿಸುವುದು. ಆಮೇಲೆ ಪುಗಾನಂದವರಲ್ಲಿ ಮತ್ತೆ ನಮ್ಮ ಸುಮಿತ್ರಮ್ಮ ಅವರಲ್ಲಿ ಎಲ್ಲ ಯಾಕಂದ್ರೆ ನನಗಿರೋದು 10 ನಿಮಿಷ ನಾನಿಲ್ಲಿ ಮಾತಾಡೋದಕ್ಕಿಂತ ಇವರೆಲ್ಲರ ಕೃಪಾ ಕಟಾಕ್ಷಕ್ಕ ನನ್ನ ಗುರುವಿನ ಕೃಪಾ ಕಟಾಕ್ಷಕ್ಕಾಗಿ ಆತೊರೆದು ಬಂದೀನಿ. ಅದಕ್ಕ ಈ ತನುವನ್ನ ತೋಟವ ಮಾಡಿ ಮನವೆಂಬ ಗುತ್ತರಿಯ ಮಾಡಿ ಅಗೆದು ಕಳೆದನೆಯ ಭ್ರಾಂತಿಯ ಬೇರ ಸಂಸಾರವೆಂಬ ಹೆಂಟೆ ಒಡೆದು ಬಿತ್ತಿದೆನೆಯ ಪ್ರೀತ ಬ್ರಹ್ಮ ಬೀಜವ ಸುಸುಮ್ನ ನಾಡಿ ಉದಕವ ತಿತ್ತಿ ಬಸವರೈವರು ಹರಗೆಡಿಸುವರೆಂದು ಸಮತೆ ಸ್ಮರಣೆ ಎಂಬ ಬೇರೆಯ ನಿಕ್ಕಿ ಅವಾಗ ಆ ಸಸ್ಯ ಸಲುತ್ತಿದ್ದೆನೆಯ ಭುರೇಶ್ವರ ಅನ್ನುವ ವಚನ ಸಾಹಿತ್ಯವನ್ನು ಅಲ್ಲಮ ಪ್ರಭುದೇವರ ಅತ್ಯಂತ ಯಾಕಂದ್ರ ಮುಮ್ಮಲ ಜಾತವಾದ ಶರೀರವನ್ನ ಮಾಯಾಮಲ ಕಾರ್ಮಿಕಮಲ ಆಣವ ಮಲಗಳನ್ನು ಕಳೆದು ನಿನ್ನ ಈ ದೇಹದಲ್ಲಿ ಅರಿಷಟ್ವರ್ಗಗಳನ್ನುವನ್ನ ಕಸವನ್ನ ಕಿತ್ತು ಇದರೊಳಗ ಸುಜ್ಞಾನವೆಂಬುವನ್ನ ಬ್ರಹ್ಮ ಬೀಜವನ್ನ ಬಿತ್ತಿದ ಗುರುವರು ಯಾರಂದ್ರ ನಮ್ಮಪ್ಪ ಮಲಯದ್ದ ಅನ್ನೋದ್ರಲ್ಲಿ ಎರಡಷ್ಟು ಸಂಶಯ ಇಲ್ಲ. ಅದಕ್ಕೆ ಬಾಳ ಮಾತಾಡೋದು ಬೇಡ. ಅವನು ಕಪ್ಪಳು ಜಾತ್ರೆ ಕೂಡ ಬದಲಾಡ್ತಿರ್ತಾನೆ. ಯಾಕ ಅವನು ತಗೊಂಡೋಗಿ ಒಳಗೆ ಹಾಕಿದ್ರು. ಅವ್ರು ಹಾಕೋದ್ರಾಗ ತುಣಿ ವಿಷಯ ಹೇಳಿದ ಮೇಲೆ ಅವ್ರು ಪೊಲೀಸರು ಕೇಳಿ ನಂಗೆ ಯಾಕೆ ಒಳಗೆ ಹಾಕಿರಿ ಅನ್ನಂತೆ ಹುಡುಗ ಬದಲಾಡ್ತಿದ್ದಲ್ಲ ಅದಕ್ಕೆ ಒಳಗೆ ಹಾಕಿರ. ಮತ್ತೆ ಅವ್ರ ಮೈ ಕೆಚ್ಚು ಬದಲಾಡ್ತಿದ್ದಾರಲ್ಲ ಅವ್ರನ್ನ ಯಾಕೆ ಕೊಟ್ಟಿರ ಅದಕ್ಕೆ ಮೈ ಕೆಚ್ಚು ಬದಲಾಡ್ತಿದ್ದಾರಲ್ಲ ಹಾಕ್ಬಿಡೋದು. ಗುರುಮಾತೆಯರು ಅನುಭಾವಿಗಳದ ಆ ಪೂರ್ವ ವಚನ ಆಮೇಲೆ ಟೈಮ್ ವೇಳೆ
ನುಡಿಗಳು. ನನ್ನ ಮಠ ಇದೆ, ನನ್ನದೇ ಇದೆ. ಯಾಕಂದ್ರೆ ಇಲ್ಲಿ ಸೇವೆಯ ಫಲವೇ ಇಂಥ ಅಪರೂಪ ಮೂರ್ತಿ ಎಂದೂ ಮರೆಯಲಿಕ್ಕಾಗಲಿಲ್ಲ. ಇವತ್ತೇನಾದ್ರು ಮಕ್ಕಳ ಒಳಗೆ ಕೀರ್ತಿ ಬೆಳೆದಿತ್ತಂದ್ರ ಮೊದಲ ಮೂಲ ಪರಂಪರೆ ತೋರಿಸೋದೇ ಶಿಶುವಿನಹಳ್ಳಿ ಹೇಳಷ್ಟು ಸಾಕ್ಷಿ. ಯಾಕಂದ್ರ ಎಲ್ಲಿ ಉಂಡೇವಿಲ್ಲ ಅದರ ಋಣ ಅದು ಇಲ್ಲಿಗೆ ಮುಗ್ತದ. ಅದಕ್ಕೆ ನನಗೆ ಇದಕ್ಕೆಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿ ಅದ. ಈ ಜನ್ಮದಲ್ಲಿ ಇದರ ಕೃತಜ್ಞತೆಯನ್ನು ಮುಗಿಸ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರ ಈ ಅವಾಗ ಯಾರ ಲಗ್ನ ಮಾಡಿ ಮುಹೂರ್ತ ಮಾಡಿ ಮದುವೆ ಮಾಡಿ ಮಕ್ಕಳು ಹಳ್ಯಾಕ ಹಚ್ಚಬಹುದು. ಆದ್ರ ನೀನು ಭವಸರದಿಯನ್ನು ದಾಟಿ ಮುಂದೆ ನೀ ಮಹಾಂತನಾಗುವ ಅನ್ನೋದನ್ನ ಕಲೆ ಎಲ್ಲರ ಕಲಿತೈತಂದ್ರ ಅದು ಶಿಶುವಿನ ಬಳಿ ಪಡೆದಾಗ ಅನೇಕ ಸಾಧಕರನ್ನ ರೂಪಿಸಿಕೊಟ್ಟೆ. ಅಂತ ಶಕ್ತಿ ಈ ಶಿಶುವಿನ ಮಠಕ್ಕೆ ಐತಿ. ಅದಕ್ಕೆ ಆ ಒಂದು ಶಕ್ತಿ ಮುಂದೂ ಇನ್ನ ಬೆಳೀತೈತೆ ಅನ್ನೋ ಮಾತನ್ನು ಹೇಳ್ತಾ ಮಹಾದೇವರಲ್ಲಿ ಎಲ್ಲರಲ್ಲಿ ಮತ್ತೊಮ್ಮೆ ನನ್ನ ನಮಸ್ಕಾರ ಮಂಗಳನ್ನು ಸಲ್ಲಿಸಿ ನನಗೆ ವೇಳೆ ಸ್ವಲ್ಪದ. ಅದಕ್ಕೆ ನಾನು ಈ ಒಂದು ವಾಗ್ರೂಪ ಸೇವೆಯನ್ನ ಗುರುಮಾತೆಯ ಪಾದಕ ಮತ್ತು ಭಾವನಾ ಸಂಘದ ಪೂಜ್ಯ ಪಾದಕ ರಮೇಶ್ ವಂದನೆಗಳು ಶಿವಾನಂದರವರಿಗೆ. ಪರಮ ಪೂಜ್ಯ ಮಲ್ಲಯ್ಯಪ್ಪ ಅವರ ಗರಡಿ ಒಳಗೆ ಬೇಡ